ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 18 ವಾಕ್ಯ 22 ತಿಳಿಸುವುದೇನೆಂದರೆ, 7 ಬಾರಿ ಅಲ್ಲ 77 ಬಾರಿ ಎಂದು ನಾನು ನಿನಗೆ ಹೇಳುತ್ತೇನೆ ಎಂದು ಯೇಸು ಉತ್ತರಿಸಿದರು. ಚಿಂತನೆ: ಪೇತ್ರನು ಯೇಸುವನ್ನು ತನ್ನ ಸೋದರರನ್ನು ಎಷ್ಟು ಬಾರಿ ಕ್ಷಮಿಸಬೇಕು ಎಂದು ಕೇಳಿದಾಗ ಅವನು 7 ಬಾರಿ ಉದಾರಿ ಎಂದು ಭಾವಿಸಿದನು. ಆದರೆ ಯೇಸು ಮಾನವನ ಮಿತಿಗಳನ್ನು ಮೀರಿ 77 ಬಾರಿ ಎಂದು ಹೇಳುತ್ತಾರೆ. ಅಂದರೆ ಕ್ಷಮೆಗೆ ಯಾವುದೇ ಮಿತಿಮೀರಿ ಇರಬಾರದು. ನಿಜವಾದ ಕ್ರೈಸ್ತ ಧರ್ಮದ ಪ್ರೀತಿಯು ನಾವು ಎಷ್ಟು ಬಾರಿ ಕ್ಷಮಿಸುತ್ತೇವೆ ಎಂದು ಲೆಕ್ಕಿಸುವುದಿಲ್ಲ. ದೇವರು ನಮ್ಮ ಪಾಪಗಳನ್ನು ನಿರಂತರವಾಗಿ ಕ್ಷಮಿಸುವಂತೆಯೂ ನಾವು ಇತರರನ್ನು ಮತ್ತೆ ಮತ್ತೆ ಕ್ಷಮಿಸಲು ಕರೆಯಲ್ಪಟ್ಟಿದ್ದೇವೆ. ಕ್ಷಮೆಯು ನಮ್ಮ ಹೃದಯಗಳನ್ನು ಕೋಪದಿಂದ ಮುಕ್ತಗೊಳಿಸುತ್ತದೆ ಮತ್ತು ಶಾಂತಿ ಮತ್ತು ಗುಣಪಡಿಸುವಿಕೆಗೆ ಬಾಗಿಲು ತೆರೆಯುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಾನು ಎಣಿಸುವುದಕ್ಕಿಂತ ಹೆಚ್ಚಿನ ಬಾರಿ ನೀನು ನನ್ನನ್ನು ಕ್ಷಮಿಸುತ್ತೀಯಾ. ಅದೇ ಕರುಣೆ ಮತ್ತು ತಾಳ್ಮೆಯಿಂದ ಇತರರನ್ನು ಕ್ಷಮಿಸಲು ನನಗೆ ಕಲಿಸಿರಿ. ನನ್ನ ಹೃದಯದಿಂದ ಕೈಗಳನ್ನು ತೆಗೆದುಹಾಕಿರಿ ಮತ್ತು ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. ಅದರಿಂದ ನಾನು ನನ್ನ ಜೀವನದಲ್ಲಿ ನಿನ್ನ ಕರುಣೆಯನ್ನು ಪ್ರತಿಬಿಂಬಿಸಬಹುದು. ಆಮೆನ್.